ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಇವತ್ತೆಲ್ಲ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸಂಡೇನೇ ವೀಡಿಯೋ ಮಾಡೋಕ್ಕಾಗೋದು, ಹಾಗಾಗಿ ಸಂಡೇನೇ ವೀಡಿಯೋ ಶೂಟ್ ಮಾಡ್ತೀನಿ. ಮಿಕ್ಕಿರೋ ಟೈಮಲ್ಲಿ ಚಿಕ್ಕ ಪುಟ್ಟದಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ. ಇವತ್ತು ಸಂಡೇ ಫುಲ್ಲು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್. ಹಾಯ್ ಬರಜಿನ ಹೇಳು. ಹಾಯ್ ಫ್ರೆಂಡ್ಸ್. ಇಲ್ಲಿ ಕಡೆ ಹಾಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅದಕ್ಕೆ ನೀವು ವಿಡಿಯೋ ನೋಡ್ತಾ ಇರೋದು ಅಂತ ನನಗೆ ಗೊತ್ತು. ಚೆನ್ನಾಗಿರೋದಕ್ಕೆ ವಿಡಿಯೋ ನೋಡೋದು. ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿದ್ದು ವಿಡಿಯೋ ನೋಡ್ತಾ ಇರಬೇಕು ಅಲ್ವಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಏನೇನು ಮಾಡ್ತೀನಿ ಅನ್ನೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಂಡೇ ವ್ಲಾಗ್ ಆಗಿರುತ್ತೆ ಇದು. ಓಕೆ, ಕಂಟಿನ್ಯೂ ಮಾಡೋಣ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋಗ್ರಾಫರ್ ಸರಿ ಇಲ್ಲ ಫ್ರೆಂಡ್ಸ್, ಮೇಲ್ಗಡೆ ಕೆಳಗಡೆ ವಿಡಿಯೋ ಮಾಡ್ತಾ ಇದ್ದಾರೆ. ಹಾಯ್. ವಿಡಿಯೋಗ್ರಾಫರ್ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ವಿಡಿಯೋ ಮಾಡ್ದಂಗೆ ಅದೇ ಬಿಟ್ಟು ಅದಕ್ಕೆ ನಾನೇ ವಿಡಿಯೋ ಮಾಡ್ಕೊತೀನಿ, ಯಾರನ್ನೂ ಕರೆಯೋದಿಲ್ಲ. ನಂಗೆ ವಿಡಿಯೋ ಮಾಡೋರೊಬ್ರು ಇರಬೇಕಾಗಿತ್ತು, ಚೆನ್ನಾಗೆ ಮಾಡೋಕ್ಕೆ ಬರೋಲ್ಲ. ನನ್ನ ಅಳಿಯ ಮಾಡೋದು ಕಲಿತಾನೆ ನಾವು ಮುಂದೆ ನೋಡೋಣ ಆಮೇಲೆ. ಇದು ನನ್ನ ಬಂಗಾರಿ ಮುದ್ದು ಸೊಸೆ. ಇವಳೆ ಮುದ್ದು ಸೊಸೆ ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಟಿದ್ದಾಳೆ. ಕರೆದ್ರೂ ಬರಲ್ಲ, ತುಂಬ ಬ್ಯುಸಿಯಾಗಿದ್ದಾಳೆ. ಹೋಮ್ವರ್ಕು, ಎಕ್ಸಾಮ್ ಬರ್ತಾ ಇದೆ ಇನ್ನೇನು, ಹಾಗಾಗಿ ಫುಲ್ ಬ್ಯುಸಿ. ಹೋಮ್ವರ್ಕು ಮತ್ತೆ ಐ ಲವ್ ಯು ಟು ಅಂತ ನನಗೆ ಐ ಲವ್ ಯು ಅಂತ ಹೇಳಿದ್ದೀನಂತೆ. ಅದಕ್ಕೆ ಅವನಿಗೆ ತುಂಬ ಖುಷಿಯಾಗಿದೆ. ಅವನಿಗೆ ಐ ಲವ್ ಯು ಹೇಳಲ್ಲ ನಾನು, ಹಂಗಾಗಿ ಐ ಲವ್ ಯು ಹೇಳಿದ್ದೀನಿ ಅಂತ ತುಂಬ ಖುಷಿಯಾಗಿಬಿಟ್ಟಿದ್ದಾನೆ, ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ಅವನು ಐ ಲವ್ ಯು ಹೇಳಿರೋದಕ್ಕೆ. ನಮ್ಮ ಸೊಸೆ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ. ನಮ್ಮ ಮನೆಗಿರೋ ಮುದ್ದು ಬಂಗಾರಿ ಇದು, ಒಂದೇ ಹುಡುಗಿ, ಚಾಣಿ. ಬರಲ್ಲ, ಕೊಬ್ಬು ಜಾಸ್ತಿ ಆಗಿದೆ. ಒಂದು ಸ್ವಲ್ಪ ವಿಚಾರಿಸ್ಕೊಬೇಕು ಒಂದು ಸ್ವಲ್ಪ. ಓಕೆ, ಗಣೇಶನ್ ಬಿಡುವಾಗ ನಾವು ಹಾಂ ಅದೆಲ್ಲ ಸುಮ್ಮನೆ ಅಳ್ತಾ ಇದ್ಲು ಅವಾಗ. ಓಕೆ, ಇವತ್ತಿನ ಲಾಗ್ ಪೂರ್ತಿಯಾಗಿ ನೋಡಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡಂಗೆ ತರಕಾರಿ ತಗೊಂಡೋಗೋಣ ಅಂತೇಳಿ ನಮ್ಮ ರೆಗ್ಯುಲರ್ ಅಂಗಡಿಗೆ ಬಂದಿದ್ದೀನಿ. ನಾನು ಯಾವಾಗಲೂ ಇಲ್ಲೇ ತರಕಾರಿ ತಗೊಳೋದು. ಎಲ್ಲನೂ ಫ್ರೆಶ್ ಆಗಿರುತ್ತೆ, ಐಟಮ್ಸ್ ಎಲ್ಲನೂ, ತರಕಾರಿ ಎಲ್ಲನೂ ಫ್ರೆಶ್ ಆಗಿರುತ್ತೆ. ಯಾವಾಗಲೂ ನಾನು ಬಂದು ಇಲ್ಲೇ ತಗೊಳೋದು. ಅಡ್ರೆಸ್ ಮುಂದೆಗಡೆ ಮೆನ್ಷನ್ ಮಾಡಿರ್ತೀನಿ, ನೋಡ್ತಾ ಇರ್ಬೋದು ನೀವು. ತರಕಾರಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ತರಕಾರಿ. ಎಲ್ಲನೂ ಒಂದು ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಯಾರಾದರೂ ನಮ್ಮ ಸಬ್ಸ್ಕ್ರೈಬರು ನೆಲಮಂಗಲ ಸುತ್ತಮುತ್ತ ಇದ್ದರೆ ಈ ಅಂಗಡಿಗೆ ಒಂದ್ಸತಿ ವಿಸಿಟ್ ಮಾಡಿ, ಇಲ್ಲಿ ತರಕಾರಿ ತೊಗೊಳ್ಳಿ, ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ ತರಕಾರಿನ ಅಂತೇಳಿ. ನಾನು ರೆಗ್ಯುಲರಾಗಿ ಇಲ್ಲೇ ತರಕಾರಿ ತಗೊಳೋದ್ರಿಂದ ಫ್ರೆಶ್ ಆಗಿ ಸಿಗೋದ್ರಿಂದ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹೇಳುತ್ತೇಜು ಅಡ್ರೆಸ್ ಎಲ್ಲಿ ಬರುತ್ತೆ ನಿಮ್ಮ ಅಂಗಡಿ? ನಮ್ಮ ಅಂಗಡಿ ಸೀನಿಯರ್ ಬಾವಿ ದೇವಸ್ಥಾನದ ಪಕ್ಕ. ಬನ್ನಿ, ಎಲ್ಲ ಹೋಲ್ಸೇಲ್ ಅಲ್ಲಿ ಹಾಕೊಡೋಣ. ಬನ್ನಿ ಜನಗಳೇ, ಬನ್ನಿ, ಸಾಕು. ನಾವು ಯಾವಾಗಲೂ ತರಕಾರಿನ ಇಲ್ಲೇ ತಗೊಳೋದು. ಸೀನಿಯರ್ ಬಾವಿ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ಬಸ್ ಸ್ಟಾಪ್, ನೆಲಮಂಗಲ ಬಸ್ ಸ್ಟಾಪ್ ಇದ್ದಗಡೆ ದೇವಸ್ಥಾನ ಪಕ್ಕದಲ್ಲಿ ತರಕಾರಿ ಶಾಪ್ ಇದೆ. ತರಕಾರಿ ಇಲ್ಲಿ ಚೆನ್ನಾಗಿರುತ್ತೆ. ಸುಮ್ಮನೆ ಇರು, ಯಾಕೆ? ತರಕಾರಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಾವು ಇಲ್ಲೇ ತಗೊಂತೀವಿ, ನೀವೇ ಎಲ್ಲರೂ ಬರ್ರಿ. ಒಂದು ರೇಟ್ ಮಾಡಿ ಕೊಡ್ತಾರೆ, ಹೋಲ್ಸೇಲಾಗಿ ಹಾಕ್ಕೊಡ್ತಾರೆ. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ವಿ. ಇದು ನಮ್ಮ ತೇಜು ಅಂಗಡಿ, ಇವನೇ ತೇಜು. ಹ್ಞೂ ತಗ. ಎಷ್ಟಂತೆ? ಹಾಂ ಹಾಂ, ನಡಿ ಆ ಕಡೆಗೆ ನೀನು. ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ನೀನೇ ಮುಂದೆ ನಾನೇ ಹಿಂದೆ. ಇವ್ಲಾಗ ನಿನಗೆ ನನಗ ಅಂತ ವಿಡಿಯೋ ಶೂಟ್ ಮಾಡೋರಿಲ್ಲ, ಹಂಗಾಗಿ ನಾನೇ ಮಾಡಬೇಕಾಗಿ. ಆ ಕಡೆ ಕೇಳಲ್ವಾ? ಈಗ ತರಕಾರಿ ತಗೊಂಡಿದ್ದು ಮುಗೀತು, ಮತ್ತು ಈ ಕಡೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರಬೇಕಾದ್ರೆ ನೋಡಿ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಇವತ್ತು ಸಂಡೇ, ಹಂಗಾಗಿ ವಾರದಲ್ಲಿ ಒಂದು ದಿನ ರಜೆ ಇರುತ್ತೆ, ವೀಕೆಂಡ್ ಬೇರೆ ಇರುತ್ತೆ. ಹಾಗಾಗಿ ಎಲ್ಲ ಜನನೂ ನೆಲಮಂಗಲದಲ್ಲೇ ಇರ್ತಾರೆ, ಸುತ್ತಮುತ್ತ ಇರೋರೆಲ್ಲನೂ. ಕೆಲ್ಸಕ್ಕೆ ಹೋಗೋರು ಸಿಕ್ಕಾಬಟ್ಟೆ ಜನ ಇರೋದ್ರಿಂದ
ಹಾಗಾಗಿ ವಾರಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲನೂ ಭಾನುವಾರದ ಮಾತ್ರನೇ ಬಂದು ತಗೊಳಕ್ಕಾಗೋದು. ಹಾಗಾಗಿ ಹೋಗೋರು ಬರೋರು ಅಂತ ನೆಲಮಂಗಲದಲ್ಲಿ ತುಂಬಿಟ್ಟಿದ್ದಾರೆ. ಅದು ಬೇರೆ ಈ ಸಂತೆ ರೋಡಲ್ಲಿ ಹೊಸ್ದಾಗಿ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಮುಂದೆಗಡೆ ಕ್ಲೋಸ್ ಮಾಡಿ ಬ್ಯಾಕ್ ಸೈಡ್ ಓಪನ್ ಮಾಡಿರೋದ್ರಿಂದ ಈ ರೋಡಲ್ಲೇ ಬಸ್ಸು ಓಡಾಡೋದಕ್ಕೆ ಅಂತೇಳಿ ಬಿಟ್ಟಿರೋದು. ಈ ಕಡೆ ರೋಡ್ ಸೈಡಲ್ಲಿ ಬಂದ್ಬಿಟ್ಟು ಅಂಗಡಿಗಳೆಲ್ಲನೂ ಚಿಕ್ಕ ಪುಟ್ಟ ಅಂಗಡಿಗಳನ್ನೆಲ್ಲನೂ ಇಟ್ಕೊಂಡಿದ್ರು. ಆ ಅಂಗಡಿಗಳನ್ನೆಲ್ಲನೂ ಇವಾಗ ಒಂದು ಸ್ವಲ್ಪ ಜಾಗ ಮಾಡಿ ಹಿಂದೆ ಸರಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಇವಾಗ ಫ್ರೀ ಅನಿಸುತ್ತೆ. ಜನನೂ ಓಡಾಡೋದು ಇಕ್ಕಟ್ಟೆ ಆದರೂ ಬಸ್ಸುಗಳೆಲ್ಲನೂ ಅಡ್ಡಾಡೋದಕ್ಕೆ ಇಲ್ಲಿ ಹಂಗೆ. ಮತ್ತು ಇಲ್ಲಿ ಹೂವು ಎಲ್ಲ ತಗೊಳ್ಬೇಕಾಗಿತ್ತು, ಹೂವನ್ನು ತೊಗೊಂಡಿದ್ದಾಯಿತು. ಹೂವು ಒಂದು ಸ್ವಲ್ಪ ಇವತ್ತು ರೇಟ್ ಕಮ್ಮಿ ಅನ್ನಿಸ್ತಾ ಇದೆ. ಇದು ನೆಲಮಂಗಲದಲ್ಲಿ ಸಾವಂತಿಗೆ ಇವತ್ತು 80 ರೂಪಾಯಿ ಮಾರ ಆಗಿದೆ. ಆದರೆ 100 ರೂಪಾಯಿ ಮೇಲೆ ಇರುತ್ತೆ. ಯಾವುದೇ ಹಬ್ಬ ಬರಲಿ ಏನೇ ಬರಲಿ 100 ರೂಪಾಯಿ ಮೇಲೆ ಇರುತ್ತೆ. ಏನೋ ಅಪರೂಪಕ್ಕೆ ಇವಾಗ 80 ರೂಪಾಯಿ ಮಾರ ಆಗಿದೆ. ಒಂದು ಮಾರು ಹೂವು ತಗೊಂಡು ಮತ್ತು ತರಕಾರಿ ತಗೊಂಡಿದ್ದಾಯಿತು, ಹೂವು ತಗೊಂಡಿದ್ದಾಯಿತು. ಇನ್ನೇನು ಬೇರೆ ಕಡೆ ಒಂದು ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಇವಾಗ ಹೋಗೋಣ ಬನ್ನಿ. ಯಾಕಮ್ಮ ಅದಕ್ಕೆ ಅಂಗಡಿ ನಿಂದೆ ಮಾಡ್ತಾ ಇದ್ದಾರಾ? ಆಗ ಈಗ ಹಿಂಗೆ ಇಟ್ಕೊಂಡವ್ರು ಎಲ್ಲಿ ಎತ್ಕೊಂಡು ಹೋಗ್ಬೇಕು ಹೇಳು? ಅದೇ ಬಸ್ಸೆಲ್ಲ ಅಡ್ಡಾಡ್ತಾವಲ್ಲ ಅದಕ್ಕೆ ಇರಬೇಕು. ಬಾ ಎಲ್ಲಿ ನಿಂತ್ಕೊಂಡ್ರು ಹೊಗೆ ಪುಡಿ ಹಾಕೊಳ್ಳೋದು ಬಿಡಲ್ವೇ? ನಮ್ಮಮ್ಮ ಬ್ಯಾಗ್ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವರಿಂದ ಹೋಗ್ತಾ ಇದ್ದೇನೆ ನೋಡಿ. ನೆಲಮಂಗಲಕ್ಕೆ ಬಂದರೆ ಫುಲ್ ಕೆಲಸ ಕೆಲಸ ಕೆಲಸ. ನಾನೀಗ ಬೇಕ್ರಿ ಅಂತ ಬರ್ತೀನಿ. ಬೇಕ್ರಿಯಲ್ಲಿ ಏನೇನು ತಂತೀನಿ ಅಂತ ತರಿಸ್ತೀನಿ. ನಾನು ಬೇಕ್ರಿ ಐಟಮ್ಸ್ನೆಲ್ಲ ಇಲ್ಲ ತೊಗೊಳೋದು. ಇನ್ನೊಂದು ಬೇಕ್ರಿ ಇದೆ, ಅದು ಪಕ್ಕದಲ್ಲಿದೆ. ಅದು ಅಯ್ಯಂಗಾರ್ ಬೇಕ್ರಿ ಒಂದು, ಅದು ಆ ಸೈಡ್ ಇದೆ. ಇವಾಗ ಅರ್ಜೆಂಟಲ್ಲಿ ಬೇಕಾಗಿತ್ತಲ್ವ, ಇಲ್ಲೇ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನ ಅಲ್ಲೇ ಅಂಗಡಿ ಹತ್ರ ಕೊಂಡಿಸಿ ಇಲ್ಲೇ ಬಂದಿದ್ದೀನಿ ಬೇಕ್ರಿಯಲ್ಲಿ. ಇದು ಹೊಸ್ದಾಗಿದೆ. ಇದಕ್ಕೂ ಮುಂಚೆ ಬೇರೆ ಒಂದು ಬೇಕ್ರಿ ಇತ್ತು, ಅವಾಗೂ ಇಲ್ಲೇ ತಗೊತಾ ಇದ್ದೆ. ಇವಾಗ ಹೊಸ್ದಾಗಿ ಬಂದಿದೆ. ಇಲ್ಲೇ ಎಲ್ಲ ಐಟಮ್ಸು ಫ್ರೆಶ್ ಆಗಿದೆ ಮತ್ತು ಬೇಕ್ರಿನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗೂ ಇಟ್ಕೊಂಡಿದ್ದಾರೆ. ಐಟಮ್ಸ್ನೆಲ್ಲನೂ ಚೆನ್ನಾಗಿದೆ, ಟೇಸ್ಟು ಸೂಪರಾಗಿದೆ. ಇಲ್ಲಿ ಸುಮಾರು ಸತಿ ತಗೊಂಡೋಗಿದ್ದೀನಿ, ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ. ನಮ್ಗೆ ಏನೇನು ಬೇಕೋ ಎಲ್ಲ ಇವನೇ ಕೊಡೋದು. ನಿನ್ನ ಹೆಸ್ರೇನು? ನಂದೀಶಾ ಅಂತ. ಬೇಕ್ರಿ ಹೆಸ್ರೇನು? NCR ಬೇಕ್ರಿ. ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ. ಬನ್ನಿ, ಎಲ್ಲ ನಮ್ಮ ಹುಡುಗ ಇದ್ದಾರೆ, ಕೊಡ್ತಾನೆ. ನಂದೀಶಾ ಅಂತೇಳಿ. ಫ್ರೀಯಾಗಿ ಕೊಡ್ತೀಯಾ? ಮುಗೀತು. ರೇಷನ್ ಅಂಗಡಿ ಮುಂದೆ ಅಂತಿದ್ವಿ ನಾನು ನಮ್ಮ ಅಮ್ಮ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ವೇಟ್ ಮಾಡ್ತಾ ಇರಬೇಕು. ಆಟೋ ಬಂದು ಆಟೋದಲ್ಲಿ ಇವಾಗ ಮನೆಗೆ ಹೋಗಿ ನಾನು ಅಂಗಡಿಯಲ್ಲಿ ಅಕ್ಕಿ ತಗೊಂಡಿರೋದನ್ನು ನೋಡಿ ಆಟೋ ಅಂಕಲ್ಲು ಅಕ್ಕಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಯಾವ ಥರ ಅಕ್ಕಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ.
ಇನ್ನೊಂದ್ಸತಿ ಕೇಳಬೇಕು ಹಂಗೆ. ಹಾಂ ಅನ್ನ ಮಾಡಿಬಿಟ್ರೆ ಹಾಂ ನನ್ನಂಥವ್ರು 4 ಜನ 5 ಜನ ತಿಂಗಳು ಕರೆ ಹಾಂ ಒಂಥರ ಬೆಂಡಕ್ಕಿ ಇದ್ದಂಗೆ. ಹಾಂ ಎಷ್ಟೊತ್ತು ಹರ್ಸೋದು ಕೇಳಿಸಲ್ವಾ ಕಿವಿ ಟಿಂಗುಜಿನ ನಿಮ್ಮಮ್ಮ ನಿಂಗೇನು ಕೇಳಿಸುತ್ತೆ ಬರೀ ಇದು ಯಾರಿದು ಹುಡುಗಿ ಹಾಂ ಯಾರಿದು ಇಷ್ಟೊಂದು ರೆಡಿಯಾಗಿ ಬಂದಿದ್ದಿ ಅಯ್ಯ ಇರ್ಲಿಲ್ಲ ಅಕ್ಕ, ಒಂಚೂರು ಕಳೆ ಕೇಳ್ಬೇಕಾಯ್ತು. ಧನು ಧನು ಯಾಕೆ ಧನು ನಿದ್ದೆ ಆಯ್ತಾ ಒಲ್ಲಿ ಕಣ್ಣು ಹೆಂಗ್ ಮಾಡೋದು ಮಾಡಪ್ಪ ಇನ್ನೊಂದ್ಸತಿ ಮಾಡು ಬಾ ಇಲ್ಲಿ ಬರ್ರಪ್ಪ ಎತ್ಕೊಳ್ರಿ ಅಕ್ಕಿ ಮುಟ್ಟೆನ ಗಂಡಸ್ರಿಬ್ರು ಏನಮ್ಮ ಇವತ್ತು ಬೆಳಕರ್ದೈತೆ ನಮ್ಮ ಮನೆ ಕಡೆಗೆ ಬರಕ್ ನಿನ್ಗೆ ಹಾ ಎಲ್ಲೋಗಿದ್ದೆ ನನ್ನ ಮಗ ಎತ್ತುತ್ತಾನಂತೆ ನೋಡ್ರಿ ಎತ್ತಪ್ಪ ನೋಡೋಣ ಬಿಡು ನಾನು ಎತ್ತುತ್ತೀನಿ ಅಯ್ಯೋ ಆಗಲ್ಲ ಟಿಂಗುಜಿನಾಗೆ ಹೊರಗಡೆ ಎಲ್ಲ ಹೋಗಿ ಬಂದಿದ್ದಾಯ್ತು ಹೊರಗಡೆ ತುಂಬ ಬಿಸಿಲು ಈಗ ತಾನೇ ಮನೆಗೆ ಬಂದಿದ್ದಿದೆ ಇವಾಗ ತಂದಿರೋ ಐಟಮ್ಸ್ನೆಲ್ಲನೂ ಎತ್ತಿಡ್ಬೇಕು ಇವಾಗ ತಾನೇ ಬಂದಿರೋದು ಸಿಕ್ಕಾಬಟ್ಟೆ ಬಿಸಿಲಿದೆ ನೋಡಿ ನೀವು ಹೊರಗಡೆ ಎಷ್ಟು ಬಿಸಿಲಿದೆ ಅಂತೇಳಿ ತುಂಬ ಬಿಸಿಲು ಹೊರಗಡೆ ಹೋಗಿ ಬರೋಕ್ಕಾಗೋದಿಲ್ಲ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿ ವೆದರ್ ಬೇರೆ ಚೆನ್ನಾಗಿಲ್ಲ ವೆದರು ಮಳೆ ಬರ್ತೈತೆ ವೆದರ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಹಿಡಿಬೇಕು ಬಂದೆ ಇವಾಗ ರೈಮ್ಸ್ ಹೇಳ್ತಾಳಂತೆ ಅದು ಯಾವ ರೈಮ್ಸ್ ಅಂತ ಕೇಳೋಣ ಏನಮ್ಮ ಯಾವ ರೈಮ್ಸ್ ಅದು ಆ ಕಡೆ ಥ್ಯಾಂಕ್ ಯು ಚೆನ್ನಾಗಿ ಹೇಳ್ದೆ ಇನ್ನ ಏನೇನು ಹೇಳ್ಕೊಟ್ಟಿದ್ದಾರೆ ನಿಮ್ಮ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಯಾವ ಸ್ಕೂಲ್ ನಿಮ್ದು ವೆರಿ ಗುಡ್ ಅಪ್ಪು ಏನೇನು ಹೇಳ್ಕೊಡ್ತಾರೆ ನೆಲ್ಮಗ್ಲಕ್ಕೆ ಹೋಗಿ ಬಂದು ಸುಸ್ತಾಗೈತೆ ನಮ್ಮಮ್ಮ ನೋಡಿ ಎಲ್ಲ ಸಂತೆ ಎಳ್ಕೊಂಡು ಇಟ್ಕೊಂಡೈತೆ ಅಲ್ಲೋಗಿ ಬಂದಿರೋ ಸಂತೆ ಸಾಲದು ಅಂತ ಮನೆಗೆ ಬಂದ್ಮೇಲೆ ಅದನ್ನೆಲ್ಲ ಎತ್ತಿಟ್ಟು ಅದನ್ನೆಲ್ಲ ಸಂತೆ ಎಲ್ಲ ಕ್ಲೀನ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನನ್ನ ಮಗಂಗೆ ಇನ್ನೇನು ಫೋನ್ ಒಂದಿದ್ರೆ ಸಾಕಷ್ಟೇ ಫೋನ್ ಒಂದು ನೋಡ್ತಿರ್ತಾನೆ ಇನ್ನೇನು ಬೇಡ ಫೋನು ಟಿವಿ ಭಾನುವಾರ ಅನ್ನೋದು ಬರೀ ಟಿವಿ ಫೋನಲ್ಲೇ ಮುಗಿಯುತ್ತೆ ನೋಡಿ ನಾವು ತರಕಾರಿ ತಗೊಂಬಂದು ಅಕ್ಕಿ ತಗೊಂಬಂದಿದ್ದೀವಿ ಹೊರಗಡೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು ನಿಮ್ಮ ಅಜ್ಜಿ ಅಮ್ಮ ಹೇಳು ಏನೇನೆಲ್ಲ ಹೇಳ್ತೀಯ ಹೇಳು ಏನೇನು ತಂದಿದ್ವಿ ಅಂತ ಹೇಳ್ಬಾ ನೋಡೋಣ ಹಾಂ ಏನೇನು ತಂದಿದ್ದೀವಿ ಕುತ್ಕೊಂಡು ಹೇಳು ನೀಟಾಗಿ ಹ್ಞೂ ಹೇಳು ಸುಮ್ಮನೆ ಇರು ಒಬ್ಬೊಬ್ರು ಹೇಳ್ತಾರೆ ನೀವಿಬ್ರು ಸೇರಿ ಹಾಂ 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 ಫ್ಲವರ್ ಕೋಸ್ ಹಾಂ ಆಮೇಲೆ ಮೆಣಸಿನ್ಕಾಯಿ ಹಾಂ ನೀವೇ ಕಾಣಿಸ್ತೀರ ತರಕಾರಿ ಕಾಣಿಸ್ತಿಲ್ಲ ಆಮೇಲೆ ಅಡ್ಲಕಾಯಿ ಅದು ಅಡ್ಲಕಾಯಿ ನಮ್ಮ ಏನಂತೀವಮ್ಮ ಅದನ್ನ ಪಟ್ಲಕಾಯಿ ಅಂತೀವಿ ಅಲ್ಲೇ ಇಡುವ ಕೆಳಗಡೆ ಇಟ್ಟು ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ನನಗೆ ತೋರಿಸೋದು ಈರುಳ್ಳಿ ತಂದಿವಿ ಈರುಳ್ಳಿ ರೇಟ್ ಕಮ್ಮಿ ಆಗ್ಬಿಟ್ಟೈತೆ 100 ರೂಪಾಯಿಗೆ 5 kg ಕೊಡ್ತಾ ಇದ್ದಾರೆ ಇವಾಗ
ಮೊದಲು ಈರುಳ್ಳಿ ಎಷ್ಟು ರೇಟ್ ಆಗ್ತಾಯಿತ್ತು. ಇಲ್ಲಿ ನಾನು ನಮ್ಮ ಅಮ್ಮನಿಗೆ ಅಮ್ಮ ತಿರ್ಗೋ ನಮ್ಮ ಅಮ್ಮನಿಗೋಸ್ಕರ ಹೂವು ತಂದು ಕೊಡ್ತಿದ್ದೆ ನೋಡ್ರಿ. ಅಲ್ಲಿ ಕಿತ್ಕೊಂಬಂದು ಚೆನ್ನಾಗಿದೆಯಾ ಡೈರ ಹೂವು. ಅಲ್ಲಿ ಹೋಗ್ಬೇಕಾದ್ರೆ ಮಾಡಿರೋದು. ಕೆಳಗಡೆ ಇಡಬೇಕಪ್ಪ. ಅದು ಹಸಿಮೆಣ್ಸಿನ್ಕಾಯಿ ಅಲ್ಲ, ಅದು ಬ್ಯಾಡ್ಗೆ ಮೆಣಸಿನ್ಕಾಯಿ. ಅದು ಮೊಸರು ತಂದಿದ್ದೀವಿ. ಬೂದ್ಗುಂಬಳಕಾಯಿ ಹೇಳಮ್ಮ ಈ ಮನೆ. ಎಲ್ಲರೂ ತುಂಬಿಕ್ಕದ ಹೇಳಿ. ಎಲ್ಲರ ಮನೆಗೆ ಹೆಂಗಿರುತ್ತೋ ಹಂಗೆ. ನಮ್ಮ ಮನೆಗೆ ನಾವು ಅದ್ರಲ್ಲಿ ತುಂಬಿಡ್ತಾ ಇದ್ದೀವಿ ಅಷ್ಟೇ. ಅವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ವೆರಿ ಗುಡ್ ಜೀನಾ. ಇದನ್ನೆಲ್ಲನೂ ಈಗ ಫ್ರಿಜ್ಜಲ್ಲಿ ಹಾಕ್ಬೇಕು. ಫ್ರಿಜ್ಜಲ್ಲಿ ಹಾಕಿ ಆರಾಮಾಗಿ ಒಂದು ವಾರದವರೆಗೂ ಟೆನ್ಷನ್ ಇಲ್ಲದೆ ಇರೋ ಥರ. ನಮ್ಮ ಸೊಸೆ ಏನೋ ಕೊಡ್ತಾ ಇದ್ದಾಳೆ ಬಾಕ್ಸ್. ಒಂದಿನ ಫ್ರಿಜ್ ಟೂರ್ ಮಾಡೋಣ, ಅವಾಗೆಲ್ಲನೂ ಹಾಕೋಣ ಆಯ್ತಾ. ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಫ್ರಿಜ್ನ ಹೆಂಗೆ ಅರೇಂಜ್ ಮಾಡೋದು ಅಂತೇಳಿ ಅವಾಗ ಮಾಡೋಣ. ಏನೇನಿದೆ ಇಮ್ಮ ಅಲ್ಲಿ? ಇಮ್ಮ ಬಂಗಾರಿ ಹೇಳೋದು ಬೇಡ ನೀನು, ಸುಮ್ಮನಿರು ಜೀವನ. ಅವಳು ಹೇಳ್ತಾಳೆ. ಬಂಗಾರ ಇನ್ನೇನಮ್ಮ ಆಯ್ತೇನಮ್ಮ. ಹೋಗಿ ಬರಬೇಕು ಹೊರಗಡೆ ಅಂತಂದಿದ್ದಾಯ್ತು. ಹೋಗಿ ತಗೊಂಬಂದಿದ್ದಾಯ್ತು. ಇನ್ನು ಮನೆಯಲ್ಲಿದ್ದು ಮನೆಗೆ ಮಾಡಿರೋ ಕೆಲಸನೆಲ್ಲ ಮಾಡ್ಕೊಳ್ಬೇಕು ಅಷ್ಟೆ. ನೋಡಿ ಫ್ರೆಂಡ್ಸ್, ಹೊರಗಡೆ ಹೋಗಿ ಬಂದು ಸೆಕೆ ಆಗ್ತಾಯಿತ್ತು. ಫ್ಯಾನ್ ಹಾಕೊಂಡು ಕೂತ್ಕೊಂಡಿರೋದಾಗಿ. ಸಖತ್ ಬಿಸಿಲು. ಸಂಜೆ ಅಷ್ಟೊತ್ತಿಗೆ ಮಳೆ ಬರುತ್ತೆ. ಬಟ್ಟೆ ನೆನಕಿದ್ದೀನಿ, ಬಟ್ಟೆ ವಾಶ್ ಮಾಡ್ಬೇಕು ಇವಾಗ. ಮತ್ತೆ ಒಂದು ಲೈಕ್ ಅನ್ನು ಮಾಡಿ ಸಿಕ್ಕರೆ ಆಯ್ತಪ್ಪ. ನೋಡಿ ಅತ್ತೆ ಎಲ್ಲ ಎತ್ತಿರ್ತೈತೆ ತೆಗ್ದಿ. ಇಮ್ಮ ಹೆಲ್ಪ್ ಮಾಡ್ತಿದ್ದಾಳೆ. ಇಮ್ಮ ಹೆಲ್ಪ್ ಮಾಡು. ನಾನೇ ಹೆಲ್ಪ್ ಮಾಡಕ್ ಹೋದ್ರೆ ಬೇಡ, ಸಾಕು ಒಬ್ಬೊಬ್ರೆ. ಜೀವನ್ ಬಾ ಇಲ್ಲಿ. ಎಲ್ಲ ಹಾಕಿಟ್ಟಿರೋದನ್ನೆಲ್ಲ ತೋರಿಸು. ನೋಡಿ ಚೆನ್ನಾಗಿದೆ. ನೋಡಿ ಬೂದ್ಗುಂಬಳಕಾಯಿ ಎಂಕಿದೆ ಡುಮ್ಮಗೆ. ಬಾಕ್ಸಿಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಈಗ ಟೊಮೊಟೊ ಎತ್ತಿಡಬೇಕು. ನೋಡಿ ನಮ್ಮ ಹುಡುಗರೆಲ್ಲ ಎಷ್ಟು ಕೆಲಸ ಮಾಡ್ತಾರೆ ನೋಡಿ. ಅದಿಲ್ಲೇ ಇಡಬೇಕು. ಇದನ್ನು ಎಲ್ಲ ಇವಾಗ ಉದ್ದು ಸಸ್ಯ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾಳೆ ಬಾಕ್ಸ್ನ. ಅದನ್ನೆಲ್ಲ ಎತ್ಕೊಂಬಂದು ಬಾಕ್ಸ್ ಫ್ರಿಜ್ಜಲ್ಲಿ ಇರ್ತಾ ಇದ್ದಾಳೆ. ಫ್ರಿಜ್ಜೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದಿನ ಫ್ರಿಜ್ ಟೂರ್ ಅಂತೇಳಿ ಮಾಡ್ತೀನಿ. ಈ ಕಡೆ ಅಮ್ಮೋ ಸೈಡ್ಗೆ. ಹಾಂ, ವೆರಿ ಗುಡ್. ವಿಡಿಯೋ ಮಾಡೋದೆಲ್ಲ ಹೋಗ್ಲಿ, ನಮ್ಮ ಹುಡುಗರ್ದು ಆರ್ಭಟ. ವಿಡಿಯೋ ಮಾಡ್ತಾಯಿದ್ದಾಳೆ, ನಾನು ಕೆಲಸ ಮಾಡ್ತೀನಿ ಅನ್ನೋದೇ ಆಯಿತು. ಮಿಕ್ಕಿರೋ ಟೈಮ್ನಾಗೆ ಬರ್ರಿ ಅಂತ ಕರೆದ್ರೂ ಬರಲ್ಲ ಮನೆ ಹತ್ರ ಇವು. ಹಾಂ, ಫುಲ್ಲು ಬ್ಯುಸಿ. MABS ಓದ್ತಾ ಇದ್ದಾರೆ ಎಲ್ಲ ಇವ್ರು ಇವಾಗ. ಹಂಗಾಗಿ ಎಲ್ಲ ಬರೋದೇ ಇಲ್ಲ. ಅದನ್ನು ಹೇಳ್ತೈತೆ ನೋಡ್ರಿ ನಮ್ಮಮ್ಮ. ಊರಿಗೆ ಹೋಗುತ್ತೆ, ನಾಳೆ ಇರೋದಿಲ್ಲ. ಅದಕ್ಕೆ ನಾಳೆ ಪಲಾವ್ಗೆ ಇದನ್ನು ಹಾಕಬೇಕು ಕ್ಯಾಪ್ಸಿಕಮ್ನ ಅಂತ ಹೇಳೋದು. ಎಲ್ಲ ನಮ್ಮಮ್ಮ ಹೇಳ್ತಾನೆ ಇರುತ್ತೆ, ನಾನು ಮಾಡ್ತಾನೆ ಇರ್ತೀನಿ ಅಷ್ಟೇ. ಅದನ್ನು ಕಟ್ ಮಾಡಿಡೋದು. ಬೀದ್ಗುಂಬಳಕಾಯಿ ಪೂಜೆಗೆಲ್ಲ ತಂದಿರೋದು. ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಬೂದ್ಗುಂಬಳಕಾಯಿನ ಚೆನ್ನಾಗಿ ಹಚ್ಬಿಟ್ಟು ಅದನ್ನು ನೀಟಾಗಿ ಇವಾಗ ಕಟ್ ಮಾಡಿರ್ತೀನಲ್ಲ, ಅದನ್ನ ಯಾವ ಥರ ಕಟ್ ಮಾಡ್ಕೊಂಡು ಹೆಂಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ. ಯಪ್ಪ ದೇವ್ರೆ. ಹೇಳ್ಬಿಟ್ಟು ಅವನೇನು ಡಯಟ್ ಪ್ಲಾನ್ ಹಾಕ್ತೀನಿ. ಇಲ್ಲ, ನಾನು ಡಯಟ್ ಪ್ಲಾನ್ ಅಪ್ಲೋಡ್ ಮಾಡಲ್ಲ. ನಾನು ಡಯಟ್ ಸರಿಯಾಗಿ ಮಾಡಲ್ಲ, ಅದಕ್ಕೆ ನಾನು ಡಯಟ್ ಪ್ಲಾನ್ ಅಪ್ಲೋಡ್ ಮಾಡಲ್ಲ. ಜ್ಯೂಸ್ ಮಾಡಿ ಕುಡಿಯೋದನ್ನ ಹಾಕ್ತೀನಿ.
ಹಾಂ ಇಲ್ಲಿ ಹಿಂಗ್ ಹರ್ಕೋ. ಹಾಂ ಹಂಗೆ ಕಟ್ ಮಾಡ್ಬಾರ್ದು, ಇಲ್ಲೆಲ್ಲ ಹರ್ಕೋ. ಹಾಂ ಆಮೇಲೆ ಕಟ್ ಮಾಡು, ಚೆನ್ನಾಗಿರುತ್ತೆ ಸಣ್ಣ ಸಣ್ಣ. ಹೌದಾ? ಆಮೇಲೆ ಹಿಂಗ್ ಅದನ್ನ ರುಬ್ಬ ಏನಮ್ಮ? ಕುಡಿಬೇಕು. ಕಾಫಿ. ಹೊರಗಡೆ ಹೋಗಿ ಬಂದಡ್ಕೆ ಕಾಫಿ ಟೀ ಇರಲೇಬೇಕು. ಬಿಸ್ಲಿಗೆ ಬಿಸ್ಲಿಗೂ ಟೀ ಕುಡಿತೈತೆ ನೋಡಿ ನಿಮ್ಮಜ್ಜಿ. ನಂಗೆ ಬಿಸ್ಲಿಗೆ ಕಾಫಿ ಟೀ ಏನು ಬೇಡ. ಕಣ್ಣುಗೆ ಅಯ್ಯೋ ಸೊಸೆ ಮುದ್ದೆ ಎಲ್ಲ ಲೀಟಾಗಿ ಜೋರಿಸ್ತಾ ಇದ್ದಾರೆ. ಆಗ ಆಗ ಹೆಲ್ದಿ ಫುಡ್. ನಾನು ಹೆಲ್ದಿ ಮೇಲಿಂದ ಹ್ಞೂ ಜೀವನ್ ಚಿಕನ್ ತಿಂತಾನೆ ಆದ್ರೆ ಹೆಲ್ದಿ ಫುಡ್ ಅಂತಾನೆ. ಅವ್ನು ಜೀವನ್ ಚಿಕನ್ನೇ ತಿನ್ನೋದಿಲ್ಲ ಪಾಪ. ಮಟನ್ ಅಷ್ಟೇ. ಮಟನ್ ತಿಂತೀಯ? ತಿನ್ಬಾರ್ದು. ಏನು ನನ್ನ ಪ್ರಾಣಿ ಹಿಂಸೆ ಮಹಾ ಪಾಪ. ಆಹಾ ನೀನ್ ಹೇಳ್ತಾ ಇರೋ ಡೈಲಾಗ ಇದು. ಚಿಕನ್ ಅಂದ್ರೆ ಕಬಾಬ್ ಅಂದ್ರೆ ಕಬಾಬ್ ಅಂತೀಯ, ನೀನ್ ನೋಡಿದ್ರೆ ಚಿಕನ್ ಹಿಂಸೆ ಅಂತೀಯ ಮಣಿ. ಅಪ್ಪ ಚಿಕನ್ ತಿಂದ್ರೆ ಅಷ್ಟೇ. ಹ್ಮ್ ಮನೆಯಲ್ಲಿರೋ ಜನ ಹೀಟ್ ಆಗ್ಬಿಡುತ್ತೆ. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರಮ್ಮ. ಅಚ್ಚಿ ಅತ್ತೆ ತಪ್ಪದು. ಡಬ್ಬದಾಗ ಹಾಕ್ಬೇಕಾ? ಸರಿ ಮೇಡಮ್ ಆಯ್ತು, ಡಬ್ಬದಾಗ ಹಾಕ್ತೀನಿ. ನಮ್ಮ ಸುಂದ್ರಿ ಎಂತ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡು. ಅಮ್ಮ ನಿನ್ನ ನಮ್ಮ ಮನೆಗೆ ಬರ್ಬೇಕಮ್ಮ. ಹಾಂ ಬರ್ತೀಯ ಬರಲ್ಲ ಹೇಳು ದಿನಾನು. ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಿನ್ನ? ಹಾಂ ಏನು ಇಮ್ಮ ಮಾತಾಡು. ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿನ್ನನ್ನು ಎಷ್ಟು ಸತಿ ಕೇಳಿದ್ದೀನಿ ಫೋನ್ ಮಾಡಿ ಮಾಡಿ. ಈ ಕಡೆ ತಿರ್ಗು ಒಂಚೂರು. ಎಷ್ಟು ಸತಿ ಕೇಳಿದ್ದೀನಿ ನಾನು. ನಿಮ್ ಬರೋದೇ ಇಲ್ಲ ಅಂತೀಯ, ನಂಗೆ ಬೇಜಾರಾಯ್ತಮ್ಮ ನಿಮ್ ಬರೋದಿಲ್ಲ ಅಂತೇಳಿ ನನಗೆ. ಹಾಂ ಏನಮ್ಮ? ಇವತ್ತು ನಮ್ಮ ಇಮಾಮಣಿದು ವಿಡಿಯೋ ಬರುತ್ತೆ. ಈ ಕಡೆ ಕವರ್ನ ಸೈಡಿಗೆ ಅಂದು ಇಡ್ಬೇಕಮ್ಮ. ಇಲ್ಲಿ ಇಲ್ಲೇ ಆದ್ರೂ ಇಡು. ಏ ಬಿಡಪ್ಪ ಅಜ್ಜಿನ ಇಲ್ಲಿಡಮ್ಮ, ಇಲ್ಲಿಡೆ. 10 ರೂಪಾಯಿಗೆ ಹಾಕಿದ್ದೀನಿ ಅಂತ ಹೇಳಿದ್ದವನು. ನನ್ನ ತಮ್ಮ ಫೋನ್ ಮಾಡಿದ್ದಾನೆ. ಫೋನ್ನಾಗೆ ಅವ್ರ ಅಪ್ಪಂಗೆ ಹೇಳ್ತೀನಿ, ಮಂಜ ನಿನ್ ಮಗ ಹೆಂಗೆ ಕಟ್ ಮಾಡೋದು ಬೂದು ಮುಂದಕ್ಕೇನ ಅಂತ ಹೇಳ್ತಾ ಇದ್ದಾನೆ. ಎಲ್ಲೆಡ್ಕೆ ಎಲ್ಲಿ ನಿಂತ್ಕೊಂಡ್ರೆ ಎಲ್ಲೆಡ್ಕೆ, ಮನೆಗೆ ಬಂದ್ರು ಎಲ್ಲೆಡ್ಕೆ. ನೋಡಿ ಎಲ್ಲೆಡ್ಕೆ ಮಯ ನಮ್ಮಮ್ಮ. ಡೈರಿ ಹೂವು ಚೆನ್ನಾಗೈತಮ್ಮ. ಕುಂಕುಮ ಎಲ್ಲ ತೆಗಿಬೇಕು. ಕುಂಕುಮ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೇಂಜ್ ಎಲ್ಲ ಹಾಕಿ ಡಬ್ಬ ಅಂತ ಓದ್ಸತಿ ಒಬ್ಳೆ ಆಡ್ಕೊಂಬಂದೋಳೆ. ಈ ಸತಿ ನಾನು ಮಾಮ ಅಷ್ಟೇ ಓದ್ಸತಿ ಅವ್ರು ಗೋಕುಲವರೆಲ್ಲ ಎತ್ಕೊಂಡ್ಬಿಟ್ಟಿದ್ರು. ಅತ್ತೆ ಓದ್ಸತಿ ಬೇರೆಯವರೆಲ್ಲ ಎತ್ಕೊಬಿಟ್ಟಿದ್ರು. ಹಿಂಗೆ 11% ಚಾರ್ಜು. ಲಾಸ್ಟಲ್ಲಿ ತೆಗ್ದಿದ್ದೀನತ್ತೆ ಸಿಪ್ಪೆನೆಲ್ಲ ತೆಗಿಬೇಕು. ಅದಕ್ಕೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಬೇಕು. ಲಾಸ್ಟಿಗೆ ಸೈಡ್ ಸಣ್ಣ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕು. ಏನದು? ಬಿಟ್ಟು ಟೀ ಮಾಡಿಕೊಟ್ರೆ ನಾ ಬಟ್ಟೆ ಒಗೆಯಕ್ಕೆ ಬಟ್ಟೆ ಒಗೆಯೋದು ಬೇರೆ ಐತಾ? ಬೆಳಗ್ಗೆ ಸರಿಯಾಗಿ ಊಟ ಮಾಡಲ್ಲ ಯಾರು. ಅಷ್ಟು ಅರ್ಜೆಂಟು ಅವ್ನು ಕುತ್ಕೊಂಡ್ರೆ ನಿನ್ಗೇನು? ನಾನು ಹೋಗ್ತಿದ್ದೆ. ಅದೆಲ್ಲ ವೇಸ್ಟ್ ಮಾಡ್ತೀಯಲ್ಲ. ಅದನ್ನ ಅಷ್ಟೊಂದು ವೇಸ್ಟ್ ಮಾಡ್ತಿದ್ದಾರೆ ನೋಡಿ. ಅದೆಲ್ಲ ಬೇಡ, ತುಂಬಾ ವೇಸ್ಟ್ ಮಾಡ್ತಿದ್ದಾರೆ. ಅದೆಲ್ಲ ಬೇಡ, ಅದಕ್ಕೆ ತೆಗ್ದಾಕ್ತೆ. ಅದೆಲ್ಲ ಬೇಡವಂತೆ, ಅದಕ್ಕೆ ತೆಗ್ಬಿಟ್ರು ನಮ್ಮ ಅತ್ತವರು. ಒಂದೊಂದು ಲೋಟ ಹಾಕಿದ್ದು ಬಿಟ್ಟು ತಿಂದ್ಬಿಟ್ಟು ಅತ್ತೆಯವ್ರ ಬದಲಾಗಿ ನೀವೇ ಮಾಡ್ಬಿಡು. ನಿಮ್ಮ ಅತ್ತೆ ಬದಲಾಗೆ. ನಾನೇ ಮಾಡಲ? ಅತ್ತೆ ಹಂಗೆ ಕೊಯ್ಯಿ. ಕರೆಕ್ಟು. ನಾನು ಆಮೇಲೆ ಗಡ ನೋಡಿ ತಿನ್ಬಾ, ಜ್ಯೂಸ್ ಕುಡಿ. ಅದು ಹೇಳ್ತೀನಿ. ಹೆಲ್ದಿ ಜ್ಯೂಸ್, ಹೆಲ್ದಿ ಕಾರ್ಡ್ ಜ್ಯೂಸ್. ಅಂಗಡಿ ಇದೆ. ಏನಂತಾರೆ ಕುಂಬಳಕಾಯಿನ ಇಂಗ್ಲಿಷಲ್ಲಿ? ಇಂಗ್ಲಿಷಲ್ಲಿ ಆಶ್ ಗಾರ್ಡ್ ಅಂತಾರೆ. ಆಶ್ ಗಾರ್ಡ್ ಜ್ಯೂಸ್. ಕಲ್. ನೀವು ಕುಡಿ ಜ್ಯೂಸ್. ಹಾಂ ಕುಡಿತೀರಾ? ಬೇಗ ಬನ್ನಿ, ಯಾರ್ಯಾರು ಜ್ಯೂಸ್ ಕುಡಿಬೇಕು? ನನಗಂತೂ ಬೇಕಪ್ಪ. ಸಾಕತ್ ಮಾಡಿ. ಅದು ನಾನು ಹೆಲ್ದಿ ಮೇಲಿಂದ ವಿಟಮಿನ್ ಯಾವಾಗ್ಲೂ ತೇರ್ ಮೇಲೆ ಕುತ್ಕೊಂಡು ಮುತ್ಕೊಟ್ಲ ಕಾಂಪಿಟೇಷನ್ ನಡೀತಾ ಇದೆ. ಜೀವನ್ ಮತ್ತೆ ಇಮ್ಮ ನಡುವೆ ಥರ ಕಟ್ ಮಾಡಿ ಜೋಡಿಸಿ ಇಟ್ಕೊಂಡ್ರೆ ವಾರಕ್ಕೆಲ್ಲ ಆಗುತ್ತೆ. ಅದೇ ನನ್ಗೊಂಚೂರು ಕಟ್ ಮಾಡ್ಕೊಡ್ತೀನಕ್ಕೆ. ಏನ ಕುಂಬಳಕಾಯಿ ಅಜ್ಜಿ ಮೊಮ್ಮಗಳು ನೋಡ್ರಿ ಏನು ಮಾಡ್ತಾ ಇದ್ದಾರೆ. ನನಗೆ ಇವತ್ತು ಹೊಟ್ಟೆ
ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರದವರೆಗೂ ಆರಾಮಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ಟೆನ್ಷನ್ ಇರೋದಿಲ್ಲ. ಅರ್ಜೆಂಟಲ್ಲಿ ಮಾಡೋದ್ಕಿಂತ ವಾರದಲ್ಲಿ ಚೆನ್ನಾಗಿ ಎಲ್ಲ ಸೆಟ್ ಮಾಡಬೇಕು. ಎತ್ತಿಟ್ಟಿರೋದಾಯ್ತು ಫ್ರಿಜ್ಜಲ್ಲಿ. ಇವಾಗ ಟೀ ಮಾಡ್ತಾಯಿದ್ದೀನಿ. ಟೀ 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 ಬ್ರದರ್ ಬಂದಿದ್ದಾರೆ. ಒಂದು ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಮಕ್ಕಳೆಲ್ಲ ಇದ್ದಾರೆ, ಹಂಗಾಗಿ ಟೀ ಮತ್ತು ಬ್ರೆಡ್ಡು. ಅದ್ರ ಜೊತೆಗೆ ಇದು ಒಂದು ಮಗುನೇ, ಇದು ಸಣ್ಣ ಮಗು. ಇದಕ್ಕೆ ಹುಷಾರಿಲ್ವಂತೆ, ಅದಕ್ಕೆ ಅದು ಹ್ಞೂ ಅಂತ ಐತೆ ಸಣ್ಣ ಮಗು. ಅವೆಲ್ಲ ಮಕ್ಕಳಲ್ಲ, ಇದೇ ಸಣ್ಣ ಮಗು ಆಗುತ್ತೆ. ಯಾರಮ್ಮ ಅದು ಇಮ್ಮ? ಯಾರದು? ಏನು ನಿಮ್ಮ ಡ್ಯಾಡಿ ಹೆಸರು? ಟೀ ಮಾಡ್ತಾ ಇದ್ವಿ. ನನ್ನ ಮಗಂಗೆ ಹೊಟ್ಟೆ ಸಿಗ್ತೈತೆ ಅಂತ ಅನ್ನಕ್ಕೆ ಇರ್ತಾ ಇದ್ದೀನಿ. ಇಲ್ಲಿ ನನ್ನ ಮಗ ನೋಡಿ ನನ್ನದೇ ಯೂಟ್ಯೂಬ್ ಚಾನಲ್ದು ವಿಡಿಯೋ ಹಾಕೊಂಡು ವಿಡಿಯೋ ನೋಡ್ತಾ ಇದ್ದಾನೆ. ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ವಾ? ಯಾಕೆ? ಅದು ಸೌಂಡ್ ಕಮ್ಮಿ ಮಾಡೋದು. ನೋಡಿ ನಮ್ಮ ಹಿಮ ಬಂಗಾರಿ ಅವ್ರ ಅಪ್ಪಾಜಿಗೆ ಹುಷಾರಿಲ್ಲ ಅಂತೇಳಿ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಜಾಣಿ ಕೊಟ್ಟಿದ್ದಾಯ್ತು, ನುಂಗಿದ್ದಾಯ್ತು ಮಾತ್ರನಾಗ್ಲಿ. ನೀನೇನು ಕೊಡ್ತೀಯ ಇವಾಗ? ಹ್ಞೂ ಹೋಗಿ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡ್ಲಪ್ಪ. ಇವಮ್ಮಂಗೆ ಇಷ್ಟು ದಿವ್ಸಕ್ಕೆ ಬಂದ್ಬಿಟ್ಟು ನನ್ನ ನೋಡಿ ಕರೆದ್ರೂ ಬರೋದಿಲ್ಲ. ಇವಾಗ ಬಂದಿದ್ದಾಳೆ, ಇವಾಗ ಮುದ್ದಾಡಕ್ಕೆ ಟೈಮ್ ಸಿಕ್ಕೈತಿ ಇವಳಿಗೆ. ಅಷ್ಟು ಬ್ಯುಸಿ ಇದ್ದಾಳೆ ಇವಳು. ಹಾಂ ಏನಮ್ಮ ಅಷ್ಟು ಬ್ಯುಸಿ ಇದೆಯಾ? ನಮ್ಮಮ್ಮ ಇದು ನನ್ನ ಬಂಗಾರಿ, ಇದು ನಂಗೆ ಇಷ್ಟ. ಇದು ಗಿಡ ಚೆನ್ನಾಗಿ. ಎಲ್ಲರೂ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ ನೋಡಿ. ನಾನು ನಮ್ಮ ಅಪ್ಪನ ಜೊತೆ. ಏನು ನಿಮ್ಮ ಅಪ್ಪನ ಜೊತೆಗೆ? ನಿಮ್ಮ ಅಜ್ಜಿ ಜೊತೆ. ಅಜ್ಜಿ ಮೊಮ್ಮಗಳದ್ದು ಒಂದು ವಿಡಿಯೋ ರೆಡಿ ಮಾಡಬೇಕು. ನಿಮ್ಮ ಅಜ್ಜಿ ಊರಿಗೆ ಹೋಗಿ ಬರಲಿ, ಆಮೇಲೆ ರೆಡಿ ಮಾಡೋಣ ಆಯ್ತಾ? ನೀನು ಬರೋದೇ ಇಲ್ಲ ನೀನು ಸುಂದ್ರಿ. ಬಂದ್ಬಿಟ್ಟಿದ್ದಾಳೆ ಇವತ್ತು. ಯಾಕೋ ಬ್ಯೂಟಿ ಕ್ವೀನ್ ಬ್ಯೂಟಿ. ನೋಡಿ ನಮ್ಮ ಅತ್ತೆ ಬಟ್ಟೆ ಎಷ್ಟು ಬಿಸಿಲಲ್ಲಿ ಬಟ್ಟೆ ಹಾಕ್ತಾರೆ. ಅವ್ರ ಅಜ್ಜಿಗೆ ಬಿಸಿಲು ಬೀಳುತ್ತೆ ಅಂತ ಮೊಮ್ಮಗಳು ಛತ್ರಿ ಹಿಡ್ಕೊಂಡು ಕೂತ್ಕೊಂಡಿದ್ದಾಳೆ ನೋಡಿ. ನಮ್ಮಮ್ಮ ಬಟ್ಟೆ ಒಗಿತಾ ಇದ್ದಾರೆ, ನಾನೆಲ್ಲ ಬಟ್ಟೆ ಜಾಲರಿಸಿ ಎಲ್ಲ ಒಣಗಾಕ್ತಾ ಇದ್ದೀನಿ. ಇವರೆಲ್ಲ ಇಲ್ಲಿ ಫಿಲಿಮ್ ನೋಡ್ತಾ ಇದ್ದಾರೆ. ಫಿಲಿಮ್ನ ಅಮ್ಮ ಇವಾಗ ಬರೀತಾ ಇದ್ದಾಳೆ, ಹೋಮ್ವರ್ಕ್ ಮುಗಿತಾ ಐತೆ. ಬರೀ ಅಮ್ಮ ನೆಕ್ಸ್ಟ್. ಎಂತ ಚೆನ್ನಾಗಿ ಬರೀತಾಳೆ ನೋಡಿ. ಓಕೆ, ಸಂಡೇ ಮುಗಿತಾನು ಬಂತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮೂ ಬಂದಿದೆ. ಹಾಗಾಗಿ ನೀವೆಲ್ಲ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಹಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋದು ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಮೊದಲನೇ ಬರುತ್ತೆ. ಎಲ್ಲರೂ ನಾನು ನನ್ನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ
ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.